ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಹಂ ಮಾಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂತ ದೇಹಿಮಿ ವಿದ್ಯಾದಾನಂತ ದೇಹಿಮಿ. ಪರಮ ಪೂಜ್ಯ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಕಲಬುರಗಿಯ ಈ ಪುಣ್ಯನಾಡಿನ ಮಹಾದಾಸೋಹ ಮೂರ್ತಿಯಾಗಿರುವಂತಹ ಪರಮ ಪೂಜ್ಯ ಶ್ರೀ ಶರಣಬಸವೇಶ್ವರರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಸಂಬಂಧಿತ ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಜಿಲ್ಲೆ ಸೇಡಂ ಆಯೋಜಿತ ಶೈಕ್ಷಣಿಕ ಸಹಮಿಲನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಕೃಷ್ಣ ಜೋಶಿಯವರೇ, ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಭೀಮರೆಡ್ಡಿಯವರೇ, ಉಪಸ್ಥಿತಿಯನ್ನು ಹೊಂದಿರುವಂತಹ ಸತ್ಯಕುಮಾರ್ ಬಾಗೋಡಿಯವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಎನ್ನುವ ತತ್ವವನ್ನು ಅಕ್ಷರಶಃ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಿ ಬಾಳುತ್ತಿರುವಂತಹ ಭಾರತ ದೇಶದ ದಿವ್ಯಾನುಭಾವಿಗಳ ಸಾಧನೆಯಲ್ಲಿ ಯಾರಾದರೂ ಸೇರ್ತಾ ಇದ್ದರೆ ನಮ್ಮ ಶ್ರೀ ಬಸವರಾಜ ಪಾಟೀಲ್ ಸೇಡಂಜಿಯವರು ಸೇರ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಅಂತಹ ದಿವ್ಯಾನುಭಾವಿಗಳು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯಂತ ಯಶಸ್ವಿಯಾಗಿ ಅನುಭಾವಪೂರ್ಣವಾಗಿರುವಂತಹ ಮಾತುಗಳನ್ನು ತಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಇದು ಶೈಕ್ಷಣಿಕ ಸಹಮಿಲನ 2026. ಆದರೆ ಇಲ್ಲಿಯ ಪರಿಸರ, ಇಲ್ಲಿಯ ಆಧ್ಯಾತ್ಮದ ಜೀವನ, ಇಲ್ಲಿಯ ಶಿಕ್ಷಣ, ಈ ಸಂಸ್ಥೆಯನ್ನು ನೋಡಿದಾಗ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇದು ಕೇವಲ ಭೌತಿಕವಾದಂತಹ ಸಹಮಿಲನ ಅಲ್ಲ. ಇಲ್ಲಿ ಸೇರಿರ್ತಕ್ಕಂತಹ ಒಂದು ಸಹಮಿಲನ ಎಂಥದ್ದಂದ್ರೆ ಇದು ಮೌಲ್ಯಗಳ ಮಿಲನ, ವಿಚಾರಗಳ ಮಿಲನ, ಮಾನವೀಯತೆಯ ಮಿಲನ ಎಲ್ಲಿಯಾದರೂ ನಡೀತಾ ಇದ್ದರೆ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಶಿಕ್ಷಕ ಅಂತ ಕರೀತಾ ಇದ್ದಾರೆ. ಶಿಕ್ಷಕ ಅಂದರೆ ಯಾರಿಗಬೇಕು? ಸಿ ಅಂದರೆ ಶಿಸ್ತು, ಕ್ಷ ಅಂದರೆ ಕ್ಷಮೆ, ಕ ಅಂದರೆ ಕರ್ತವ್ಯ ಪಾಲನೆ. ಶಿಸ್ತು, ಕ್ಷಮೆ, ಕರ್ತವ್ಯ ಪಾಲನೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸುತ್ತಿರುವಂತಹ ಅನುಭಾವಿ ಶಿಕ್ಷಕರ ಸಾಲಿನಲ್ಲಿ ತಾವೆಲ್ಲರೂ ಕೂಡ ಸೇರ್ತಾ ಇದ್ದೀರಿ ಎನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಿಜವಾಗಿ ವಿದ್ಯೆ ವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿದ್ಯೆ ಅಂದರೆ ಏನು? ವಿದ್ಯೆ ಎನ್ನುವಂತಹ ಶಬ್ದ ವಿದ್ ಎನ್ನುವಂಥ ಧಾತುವಿನಿಂದ ಬಂದಿದೆ. ವಿದ್ ಅಂದರೆ ಟು ನೋ, ತಿಳಿದುಕೊಳ್ಳು. ಏನನ್ನು ತಿಳಿದುಕೊಳ್ಳಬೇಕಂದ್ರೆ ಸುಜ್ಞಾನವನ್ನು, ಸುವಿಚಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಿದರೆ ಅವನೇ ನಿಜವಾದ ಶಿಕ್ಷಕ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇವತ್ತು ಡಿಗ್ರಿ ಪಡೆದಿದ್ದೀರಿ. MA PhD ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡಿರ್ಬೋದು. ಆದರೆ ಕೇವಲ ಗ್ರಂಥಗಳನ್ನು ಓದಿದ ಮಾತ್ರಕ್ಕೆ ಆತನಿಗೆ ಜ್ಞಾನಿ ಎನ್ನುವುದಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಗ್ರಂಥಗಳ ಅಧ್ಯಯನದಿಂದಷ್ಟೇ ಒಳ್ಳೆಯ ಗ್ರಂಥಗಳನ್ನು ಬರೀಬೋದು, ಪಾಠ ಮಾಡಬಹುದು. ಆದರೆ ನಿಜವಾದ ಜ್ಞಾನಿ, ನಿಜವಾದ ಶಿಕ್ಷಕ, ನಿಜವಾದ ಪಂಡಿತ, ಜ್ಞಾನಿ ಅಂತ ಯಾರಿಗೆ ಕರಿಬೇಕೆನ್ನುವಂಥ ಮಾತನ್ನು ಸಂಸ್ಕೃತಕಾರರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸಪಂಡಿತಃ. ಈ ಶ್ಲೋಕದ ಅರ್ಥ ಏನಂದ್ರೆ, ಪರಸ್ತ್ರೀಯರನ್ನು ತಾಯಿಯಂತೆ, ಪರದ್ರವ್ಯವನ್ನು ಮಣ್ಣಿನಂತೆ, ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳನ್ನು ತನ್ನಂತೆ ಕಾಣಿ ಯಾರು ಬಾಳ್ತಾ ಇರ್ತಾರಲ್ಲ ಅವರೇ ನಿಜವಾದ ಶಿಕ್ಷಕರು, ಜ್ಞಾನಿಗಳು ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇರ್ತಾರೆ. ಆ ದಿಶೆಯಲ್ಲಿ
ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಈ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡ್ತೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಒಂದು ಮಾತನ್ನು ಅನುಭವಿಗಳು ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ. ಯಾರು ನಿಜವಾದ ಶಿಕ್ಷಕರಿದ್ದಾರಲ್ಲ ಅವರು ತಪಸ್ಸು ಮಾಡಬೇಕು. ಎಂಥ ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಆಹಾರವನ್ನು ಬಿಟ್ಟು ಹಣ್ಣುಗಳನ್ನು ತಿಂದು ಜಪ ಮಾಡುವುದಲ್ಲ. ನಿಜವಾದ ತಪಸ್ಸು ಯಾವುದು? ಶಿಕ್ಷಕರು ಮಾಡ್ತಕ್ಕಂಥ ತಪಸ್ಸು ಯಾವುದಂದ್ರೆ ಅನುಭವಿಗಳು ಹೇಳ್ತಾ ಇದ್ದಾರೆ, ಅಧ್ಯಯನಂ ಪರಮಂ ತಪಃ. ಯಾರು ಅಧ್ಯಯನ ಎನ್ನುವಂಥ ತಪಸ್ಸನ್ನು ಜೀವನದಲ್ಲಿ ಆಚರಿಸ್ತಾ ಇದ್ದಾರಲ್ಲ ಅವರೇ ನಿಜವಾದ ಶಿಕ್ಷಕರು ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಒಬ್ಬ ಮಹಾನ್ ಅನುಭವಿ ಚರಿತ್ರೆಯಲ್ಲಿ ಬರ್ತಾ ಇದೆ. ಗ್ರಂಥಾಲಯಕ್ಕೆ ಹೋಗ್ತಾ ಇದ್ದಾರೆ. ಗ್ರಂಥಾಲಯದಲ್ಲಿ ಅಭ್ಯಾಸ ಮಾಡ್ತಾ ರಾತ್ರಿ 11 ಗಂಟೆ ಆಯಿತು, 12 ಗಂಟೆ ಆಯಿತು, 1 ಗಂಟೆ ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು. ಆದರೂ ಕೂಡ ಆ ಶಿಕ್ಷಕ ಅಲ್ಲೇ ಓದ್ತಾ ಇದ್ದ, ಆ ವ್ಯಕ್ತಿ ಅನುಭವಿ ಅಲ್ಲೇ ಓದ್ತಾ ಇದ್ದ. ಓದುವಂಥ ಸಂದರ್ಭದಲ್ಲಿ ಎಲ್ಲಿಯವರೆಗೆ ಓದ್ತಾ ಇದ್ದ ಅಂದ್ರೆ ಇನ್ನೂ ವಿದ್ಯಾರ್ಥಿ ಆಗಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಓದುವಂಥ ಸಂದರ್ಭದಲ್ಲಿ ಬೆಳಗಿನ 4 ಗಂಟೆ ಆಯಿತು, 5 ಗಂಟೆ ಆಯಿತು, 6 ಗಂಟೆ ಆಯಿತು, ಹಾಗೆಯೇ ಅಭ್ಯಾಸ ಮಾಡ್ತಾಯಿತ್ತು ಗ್ರಂಥಾಲಯದಲ್ಲಿ. ಆ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆ ಆಗ್ತದೆ, ಸ್ವಚ್ಛ ಮಾಡ್ತಕ್ಕಂಥ ಕಸ ಹೊಡೆಯುವಂಥ ಕಾರ್ಕೂನು ಬರ್ತಾ ಇದ್ದಾನೆ. ಬಂದು ಏನ್ರಿ ಇನ್ನೂ ಅಭ್ಯಾಸ ಮಾಡ್ತಾ ಇದ್ದೀರಲ್ಲ, ಟೈಮ್ ಎಷ್ಟಾಗ್ಯದ? ಮುಂಜಾನೆ 6 ಗಂಟೆ 30 ನಿಮಿಷ ಆಗ್ಯದ. 6 ಗಂಟೆ 30 ನಿಮಿಷ ಆಗ್ಯದ. ಕೈದಾಗ ಹಾಗೆ ಗ್ರಂಥ ಇದೆ, ಹಾಗೆ ಅಭ್ಯಾಸ ಮಾಡ್ತಾ ಇದ್ದ ವಿದ್ಯಾರ್ಥಿ. 6:30 ಗಂಟೆ ಆಗ್ಯದ, ಹಾಗೆ ಓದ್ತಾ ಇದ್ದರು ಕೇಳಿದಾಗ ಆ ವ್ಯಕ್ತಿ ಹಾಗೇ ಅಭ್ಯಾಸ ಮಾಡ್ತಾ ಇದ್ದ, ಅದರಲ್ಲೇ ತಲ್ಲೀನನಾಗಿ ಅಭ್ಯಾಸ ಮಾಡ್ತಾ ಇದ್ದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಭಾರತದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದ್ರೆ ಅಧ್ಯಯನಂ ಪರಮಂ ತಪಃ. ಬಹಳ ಜನ ಶಿಕ್ಷಕರು ಡಿಗ್ರಿ ಮುಗಿದಾಕ್ಷಣ ಒಂದು ನೌಕರಿ ಪಡೆದುಕೊಂಡು ಕೇವಲ ಶಾಲೆಯ ಪಠ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇರ್ತಾರೆ. ಶಿಕ್ಷಕನಾದವನು ಕೂಡ ಇನ್ನೂ ವಿದ್ಯಾರ್ಥಿಯಾಗಿರಬೇಕು. ಇನ್ನೂ ವಿದ್ಯಾರ್ಥಿಯಾಗಿ ಅಂದ್ರೆ ಇನ್ನೂ ಅಭ್ಯಾಸ ಮಾಡ್ತಕ್ಕಂಥ ಒಲವು ಆತನಲ್ಲಿರಬೇಕು. ಹೆಚ್ಚಿನ ಅಭ್ಯಾಸವನ್ನು ಮಾಡಿದಾಗ ಅದು ನಿಜವಾದ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಬ್ಬ ಅನುಭವಿ ಶಿಕ್ಷಕರು ಹೇಳ್ತಾ ಇದ್ದಾರೆ, ಶಿಕ್ಷಕ ಹೇಗಿರಬೇಕಂದ್ರೆ ಗ್ರಂಥಗಳನ್ನು ಓದುವುದಷ್ಟೇ ಅಲ್ಲ, ಸ್ವತಃ ಅವನೇ ಶಿಕ್ಷಕನೇ ಒಂದು ಗ್ರಂಥವಾಗಿ ಪಾಠ ಮಾಡಬೇಕು. ಗ್ರಂಥಗಳು ಓದುವುದಷ್ಟೇ ಅಲ್ಲ, ಶಿಕ್ಷಕನೇ ಒಂದು ಗ್ರಂಥವಾಗಿ ಪಾಠ ಮಾಡಬೇಕೆನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದರು. ಆ ದಿಸೆಯಲ್ಲಿ ನಮ್ಮ ಕನ್ನಡದ ಒಂದು ಸಾಹಿತ್ಯದಲ್ಲಿ ಭಾಳ ಚಂದ ಬರ್ತಾ ಇದೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಾಂಗಳೆಂದು ಕೇಳುತ್ತಂ, ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲು, ಕೆಲವೊಮ್ಮೆ ಮಾಳ್ಪಾರುವಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಂ, ಫಲವೊಮ್ಮೆ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ ಎನ್ನುವ ತತ್ವದಂತೆ ಅನೇಕ ರೀತಿಯಲ್ಲಿ ಅಭ್ಯಾಸ ಮಾಡಬೇಕೆನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಆ ದಿಸೆಯಲ್ಲಿ ಇವತ್ತು ನಿಜವಾಗಿ ಶಿಕ್ಷಕರಿಗೆ ಎಂಥ ಒಂದು ಬೆಲೆ ಇದೆ ಅಂದ್ರೆ, ನಮ್ಮ ನಾಡಿನಲ್ಲಿ ಬೇರೆ ಬೇರೆ ವಿಭಾಗಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಬೇರೆ ಬೇರೆ ಶಾಖೆಗಳಿರ್ಬೋದು. ಆದರೂ ಕೂಡ ಧರ್ಮಗುರುಗಳ ನಂತರ ಹೆಂಗೆ ಧರ್ಮಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ, ಧರ್ಮಗುರುಗಳ ನಂತರ ಯಾರಿಗಾದರೂ ಗುರುವಿನ ಸ್ಥಾನಕ್ಕೆ ಬೆಲೆ ಕೊಡ್ತಕ್ಕಂಥ ಒಂದು ವ್ಯಕ್ತಿ ಯಾರಾದರೂ ಇದ್ದರೆ ಅವರೇ ಶಿಕ್ಷಕರು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಇವತ್ತು ಧರ್ಮಗುರುಗಳಿಗೆ ಹೆಂಗೆ ಬೆಲೆ ಕೊಡ್ತಾ ಇದ್ದಾರೆ. ಇವತ್ತು ನೀವೊಬ್ಬ DC ಆದ್ರೂ ಕೂಡ ನಿಮಗೆ ಅಭ್ಯಾಸ ಮಾಡಿರ್ತಕ್ಕಂಥ ಶಿಕ್ಷಕ ಎದುರು ಬಂದಾಗ ಸರ್ ಅಂತ ಅವನ ಪಾದಕ್ಕೆ ಬೀಳ್ತೀರಿ, ನಮಸ್ಕಾರ ಮಾಡ್ತೀರಂಥ ಗೌರವದ ಸ್ಥಾನ ಶಿಕ್ಷಕರಲ್ಲಿದೆ. ಆದರೆ ಆ ಶಿಕ್ಷಕ ಇವತ್ತು ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಆತನು ಕೂಡ ಆತ್ಮಾವಲೋಕನ ಮಾಡ್ತಕ್ಕಂಥ ಅವಶ್ಯಕತೆ ಬಹಳಿದೆ. ಒಬ್ಬ ಶಿಕ್ಷಕನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಯಾವುದೇ ದುಶ್ಚಟಗಳು ಇರಬಾರದು, ಕಲುಷಿತ ಮನೋಭಾವನೆ ಇರಬಾರದು. ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಯಾರು ಶಿಕ್ಷಕ ಬೋಧನೆಯನ್ನು ಮಾಡ್ತಾ ಇದ್ದಾರಲ್ಲ ಅವರೇ ಆದರ್ಶ ಶಿಕ್ಷಕರು ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ನೀವು ಅನೇಕ ಅನುಭವಿಗಳ ಒಂದು ಘಟನೆಯನ್ನು ನೋಡ್ತಾ ಇದ್ದೀರಿ. ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀರಿ. ಒಬ್ಬ ಶ್ರೇಷ್ಠ ಅನುಭವಿ ಅಲೆಕ್ಸಾಂಡರ್ನ ಗುರುವಾಗಿರ್ತಕ್ಕಂಥ ಅಲೆಕ್ಸಾಂಡರ್ನ ಜೀವನದಲ್ಲಿ ಒಂದು ಘಟನೆ ಬರ್ತದೆ. ಭಾಳ ಶ್ರೇಷ್ಠ ವ್ಯಕ್ತಿ, ಮಹಾನ್ ಶ್ರೇಷ್ಠ ರಾಜ. ಅಲೆಕ್ಸಾಂಡರ್ ಸಿಂಹಾಸನದ ಮೇಲೆ ಹೀಗೆ ಕೂತಾಗ ಎದುರುಗಡೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಒಂದು ಕಡೆಯಿಂದ ಆತನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ಬರ್ತಾ ಇದ್ದಾನೆ, ಇನ್ನೊಂದು ಕಡೆಯಿಂದ ಆತನಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರು ಅರಿಸ್ಟಾಟಲ್ ಬರ್ತಾ ಇದ್ದ.
ಇಬ್ಬರೂ ಬರುವಂಥ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಸಿಂಹಾಸನದಿಂದ ಎದ್ದು ತನಗೆ ಬೋಧನೆಯನ್ನು ಮಾಡಿರುವಂತಹ ಗುರುವಿಗ ಅರಿಸ್ಟಾಟಲ್ ಪಾದಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆಗ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲೆಕ್ಸಾಂಡರ್ ರಾಜರೇ, ನೀವು ಶ್ರೇಷ್ಠ ರಾಜರು, ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಯನ್ನು ಬಿಟ್ಟು ಸಾಮಾನ್ಯ ಬಟ್ಟೆಯನ್ನು ಹಾಕಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಒಬ್ಬ ಗುರುವಿಗೆ ನೀವು ಹೋಗಿ ನಮಸ್ಕಾರ ಮಾಡಿದ್ರಲ್ಲ, ತಂದೆಗೆ ಬಿಟ್ಟು ಗುರುವಿಗೆ ನಮಸ್ಕಾರ ಮಾಡಿದ್ರಲ್ಲ ಯಾಕೆ ಅಂತ ಕೇಳಿದಾಗ ಅಲೆಕ್ಸಾಂಡರ್ ಮಹಾರಾಜ ಸುಂದರವಾದಂಥ ಎರಡು ಕಾರಣಗಳನ್ನು ಹೇಳ್ತಾ ಇದ್ದಾನೆ. ನಾನು ನನ್ನ ಗುರುವಿಗೆ ತಂದೆಗೆ ಬದಲಾಗಿ ಗುರುವಿಗೆ ಯಾಕೆ ನಮಸ್ಕಾರ ಮಾಡಿದೆ ಅಂದರೆ ಎರಡು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ತಂದೆ ಈ ಭೂಮಿಯ ಮೇಲೆ ನನ್ನ ನಶ್ವರವಾಗಿರ್ತಕ್ಕಂಥ ದೇಹ ಕೊಟ್ಟನು ನನ್ನ ತಂದೆ. ಆದರೆ ನನ್ನ ಗುರು ಅರಿಸ್ಟಾಟಲ್ ಅಮರವಾಗಿರುವಂಥ ಜೀವನ. ಅಷ್ಟೇ ಅಲ್ಲ, ನನ್ನ ತಂದೆ ಈ ಭೂಮಿಯ ಮೇಲೆ ಜನ್ಮ ಕೊಟ್ಟಿದ್ದಾನೆ, ಆದರೆ ನನ್ನ ಗುರುವಾಗಿರ್ತಕ್ಕಂಥ ಅರಿಸ್ಟಾಟಲ್ ಭೂಮಿಯಿಂದ ಆಕಾಶದ ಎತ್ತರಕ್ಕೆ ನನ್ನನ್ನು ಬೆಳೆಸ್ಯಾನೆ. ಅದಕ್ಕಾಗಿ ನನ್ನ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಎನ್ನುವಂಥ ಮಾತನ್ನು ಅಲೆಕ್ಸಾಂಡರ್ ಹೇಳ್ತಾ ಇದ್ದಾರೆ. ಈ ದಿಶೆಯಲ್ಲಿ ಗುರುವಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಇದೆ. ಅಂತಹ ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನದಲ್ಲಿ ತಾವೆಲ್ಲ ಶಿಕ್ಷಕರಾಗಿದ್ದೀರಿ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನ ಶಿಕ್ಷಕರಿಗಿದೆ. ಶಿಕ್ಷಕರಂದ್ರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಶಿಲ್ಪಿಗಳು. ಇವತ್ತು ವಿದ್ಯಾಗುರುಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಅವರೆಲ್ಲರೂ ಕೂಡ ಅಭ್ಯಾಸ ಮಾಡ್ತಕ್ಕಂಥ ಒಂದು ಎಲ್ಲಂದ್ರೆ ನಿಮ್ಮ ಹತ್ತಿರವೇ ಅಭ್ಯಾಸ ಮಾಡ್ತಾರಂಥ ಜವಾಬ್ದಾರಿ ಸ್ಥಾನ ನಿಮ್ಮಲ್ಲಿದೆ. ಆ ದಿಶೆಯಲ್ಲಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಮುಂದಿನ ದಿನದಲ್ಲಿ ಹ್ಯಾಂಗ ಶ್ರೇಷ್ಠ ಶಿಕ್ಷಕರು ನಮ್ಮ ನಾಡಿನಲ್ಲಿಯೂ ಕೂಡ ಇನ್ನೂ ಎತ್ತರ ಮಟ್ಟ ಇರತಕ್ಕಂಥ ಒಂದು ಪದವಿಯನ್ನು ತಾವೆಲ್ಲರೂ ಕೂಡ ಪಡೆಯಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶಿವರಾಜ್ ಮಾಲಿ ಪಾಟೀಲ್ಗೆ ಸನ್ಮಾನ ಮಾಡಿದ್ರು. ಭಾಳ ಒಳ್ಳೆಯ ಶಿಕ್ಷಕ. ನಮ್ಮ ಸರ್ ಹೇಳಿದ್ರು, ಸೇಡಂ ಪಾಟೀಲ್ಜಿಯವರು ಹೇಳಿದ್ರು, ಶಿವರಾಜ್ ಮಾಲಿ ಪಾಟೀಲ್ ಹೆಸರು ಕೇವಲ DDP ಅವರು ಮತ್ತು ಇಲ್ಲಿರ್ತಕ್ಕಂಥ DC ಅವರು ಹೋಗಿ ಭೇಟಿ ಮಾಡ್ಯಾರ ಅಷ್ಟೇ ಅಲ್ಲ, ಭಾರತದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಯವರು ಕೂಡ ಶಿವರಾಜ್ ಪಾಟೀಲ್ ಹೆಸರನ್ನು ತೆಗೆದುಕೊಂಡಿದ್ದಾರೆ, ಅವರ ಹೆಸರನ್ನು ಸ್ಮರಣೆ ಮಾಡಿದ್ದಾರೆ. ಅಂಥ ಒಂದು ಶಕ್ತಿ ಆ ದಿಶೆಯಲ್ಲಿ ಒಳ್ಳೆಯ ಕಾರ್ಯವನ್ನು ನಮ್ಮ ಶಿವರಾಜ್ ಮಾಲಿ ಪಾಟೀಲ್ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವು ಕೂಡ ಒಳ್ಳೆಯ ವಾಗ್ಮಿಗಳಾಗಿ, ಅನುಭಾವಿಗಳಾಗಿ, ಚಿಂತಕರಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಸ್ಥಾನವನ್ನು ಪಡೆಯಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ ಗೋರು ಚನ್ನಬಸಪ್ಪರವ್ರ ಹೆಸರು ಕೇಳ್ತೀರಿ ನೀವು, ಅವ್ರನ್ನೂ ಒಬ್ಬ ಸಾಮಾನ್ಯ ಶಿಕ್ಷಕ, ಆದರೂ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಶ್ರೇಷ್ಠ ಸ್ಥಾನವನ್ನು ಯಾರು ಪಡೆದಾರಂದ್ರೆ ಸಾಹಿತ್ಯದ ಸ್ಥಾನವನ್ನು ನಮ್ಮ ಗೋರು ಚನ್ನಬಸಪ್ಪರವರು ಪಡೆದಿದ್ದಾರೆ. ಅಂಥ ಕೇವಲ ಪಠ್ಯಕ್ಕಷ್ಟೇ ಮೀಸಲಾಗಿರಲಾರದೆ ಇನ್ನುಳಿದ ಎಲ್ಲ ಕಾರ್ಯಕ್ಕಾಗಿ ತಾವು ಅಭಿವೃದ್ಧಿ ಪಡೆದುಕೊಂಡು ಶ್ರೇಯೋಭಿವೃದ್ಧಿ ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿಯ ಒಂದು ಶಾಲೆ ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಇದು ರಾಷ್ಟ್ರ ಮಟ್ಟದಲ್ಲಿ ಸರ್ ಹೇಳಿದ್ರು ಒಂದು 30 ಲಕ್ಷ ಜನ ಅಭ್ಯಾಸ ಮಾಡ್ತಾ ಇದ್ದಾರಂತ. 30 ಲಕ್ಷ ಅಲ್ಲ, ಮುಂದಿನ ದಿನಮಾನದಲ್ಲಿ ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಕೇವಲ 30 ಲಕ್ಷ ವಿದ್ಯಾರ್ಥಿಗಳಷ್ಟೇ ಅಲ್ಲ, 3 ಕೋಟಿ ವಿದ್ಯಾರ್ಥಿಗಳ ಈ ಸಂಸ್ಥೆಯನ್ನು ತಯಾರಾಗಲಿ ಅನ್ನುವಂಥ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಆ ಒಂದು ಸಂಸ್ಥೆ ಅಡಿಯಲ್ಲಿ ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಮತ್ತು ರಾಷ್ಟ್ರೋತ್ಥಾನ ಶಾಲೆಯು ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಹೆಸರನ್ನು ಪಡೆಯಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.